ಇದು ರಾಮಾಯಣ. ದೇವ್ರೆ ಮನುಷ್ಯನಾಗಿ ಹುಟ್ಟಿ ಮಾನವತ್ವದ ಬಗ್ಗೆ ಪಾಠ ಹೇಳಿರೋ ಮಹಾಕಾವ್ಯ. ನಮ್ಮ ಜೀವನದಲ್ಲಿ ಎದುರಾಗೋ ಯಾವುದೇ ರೀತಿ ಸಮಸ್ಯೆಗಾದ್ರೂ ಪರಿಹಾರ ಕೊಡುವಂಥ ಮಾರ್ಗದರ್ಶಿ ಗ್ರಂಥ ಇದು. ನಿನ್ನ ಮೇಲೆ ಬಂದಿರೋ ಆರೋಪ ನಿಜನೋ ಸುಳ್ಳು ಅದನ್ನ ನೀನೇ ನಿರೂಪಿಸ್ಬೇಕು. ನಿನ್ನಿಂದ ಮಾತ್ರ ಸಾಧ್ಯ. ರಾತ್ರಿ ಎಲ್ಲ ಕೂತ್ಕೊಂಡು ಮನಸ್ಸಿಟ್ಟು ಓದು, ಖಂಡಿತ ಪರಿಹಾರ ಸಿಕ್ಕುತ್ತೆ. ಇದೇನಮ್ಮ, ರಾಮಾಯಣ ಬುಕ್ನ ಕೈಯಲ್ಲಿಟ್ಟು ಪರಿಹಾರ ಅಂತಿದಾರಲ್ಲ, ನನಗೇನು ಅರ್ಥನೇ ಆಗ್ತಿಲ್ಲ. ನಿನಗಷ್ಟೇ ಅಲ್ಲ, ಆ ದರಿದ್ರದೊಳಗೂ ಏನ್ ಮಾಡ್ಬೇಕೋ ಅರ್ಥ ಆಗ್ತಿಲ್ಲ ಮ್ಯಾಗಿ. ಅನು ಬರ್ದೇ ಇರೋಳ್ ಕೈಲಿ ರಾಮಾಯಣ ಇಟ್ಟಿದ್ದಾಳೆ. ಮೊದಲನೇ ಪೇಜ್ ಓದೋ ಅಷ್ಟ್ರಲ್ಲಿ ಕೋರ್ಟ್ ತೀರ್ಪು ಹೇಳೋದು, ಶಿಕ್ಷೆ ಆಗೋದು, ಇವಳು ಪೀಡೆ ತೊಲಗೋದು ಎಲ್ಲ ಮುಗ್ದು ಹೋಗಿರುತ್ತೆ. ಅಂದ್ರೆ ಶ್ಯಾಮ್ಲಾ ಆಂಟಿ ಪ್ಲಾನು ಸಕ್ಸಸ್ ಕಡೆಗೆ ರನ್ನಿಂಗ್ ಅಂತಾಯ್ತು. ನಡೀರಿ. ನಿನ್ ಕೇಸ್ನ ವಾದ ಮಾಡೋಕೆ ಲಾಯರ್ ಇಡೋಕೆ ಹೇಳಿದ್ರೆ ನೀತಿನ ನ್ಯಾಯನ ನಿನ್ ಕೈಲಿಟ್ಟಿದ್ದಾಳೆ. ನಿಜನ ನಿರೂಪಿಸೋದಕ್ಕೆ ಇದೊಂದು ಒಳ್ಳೆ ಅವಕಾಶ. ಕಳ್ಕೋಬೇಡಮ್ಮ, ಖಂಡಿತವಾಗ್ಲೂ ಗೆಲ್ತೀಯ. ಮೇಡಮ್ ಏನ್ ಮಾಡಿದ್ರು ಒಳ್ಳೇದೇ ಆಗತ್ತೆ ಅನ್ನೋದು ನಮ್ಮೆಲ್ರ ನಂಬಿಕೆ. ನಿನ್ ವಿಷಯದಲ್ಲಿ ಕೂಡ ಹಾಗೆ ನಡೆಯುತ್ತೆ ಅನ್ಸ್ತಿದೆ. ಆಲ್ ದಿ ಬೆಸ್ಟ್. ಆಲ್ ದ ಬೆಸ್ಟ್. ಗಂಡ ಹೆಂಡತಿ ಬಂಧದ ಬಗ್ಗೆ ರಾಮಾಯಣದಲ್ಲಿರೋದಕ್ಕಿಂತ ಹೆಚ್ಚಾಗಿ ಇನ್ನೆಲ್ಲೂ ಇಲ್ಲ. ಸುಖ ಬರಲಿ ಕಷ್ಟ ಬರಲಿ ಒಟ್ಟಾಗಿ ಎದುರಿಸಿದ್ದಾರೆ. ಸರ್ಸು ವಿಷಯದಲ್ಲಿ ಕೂಡ ನಿನ್ ಸಪೋರ್ಟ್ ಹಾಗೆ ಇರಬೇಕು ರಾಹುಲ್. ಮಹದೇವ್ಪುರದಲ್ಲಿ ಮದುವೆ ಹೆಸರಲ್ಲಿ ಮೋಸ ಮಾಡಿರೋ ಒಬ್ಳು ಹಳ್ಳಿ ಹುಡುಗಿ IPC ಸೆಕ್ಷನ್ 420 ಪ್ರಕಾರ ಜೈಲ್ ಪಾಲು. ಮತ್ತೇನಾದ್ರೂ ನೀನ್ ಹೇಳ್ತಿರೋ ಸುದ್ದಿ ನಮ್ ಸರಸು ಬಗ್ಗೆನಾ ಮ್ಯಾಗಿ? ಹೆಸರು ಬದಲಾಯಿಸ್ಕೊಂಡು ಒಂದು ದೊಡ್ಡ ಮನೆಗೆ ಕೆಲ್ಸಕ್ಕೆ ಸೇರಿ ಬುದ್ಧಿವಂತಿಕೆಯಿಂದ ಮೋಸ ಮಾಡಿರೋ ಒಂದು ಯುವತಿಗೆ IPC ಸೆಕ್ಷನ್ 417 ಪ್ರಕಾರ ಘೋರವಾದ ಶಿಕ್ಷೆ. ಈ ಸುದ್ದಿ ಮಾತ್ರ ಖಂಡಿತ ನಮ್ ಸರ್ಸು ಉರ್ಫ್ ಮಂಗಮ್ಮ ಉರ್ಫ್ ವಾಣಿ ಬಗ್ಗೆನೇ. ಏಯ್ ಅಮ್ಮ, ನಂಗೆ ಹೋಗಕ್ ಬಿಡಿ. ಹೋಗಿ ಏನ್ ಮಾಡ್ಬೇಕು? ವಾಗ್ದೇವಿ ಹೋಮ್ವರ್ಕ್ ಕೊಟ್ಟಿದ್ದಾಳಲ್ಲ, ಅದನ್ ಮಾಡ್ಬೇಕೇನೋ ಅಲ್ವೇನೆ? ಓದಕ್ಕೆ ಬರ್ದಿರೋ ನೀನು ರಾಮಾಯಣ ಓದೋದು, ಅರ್ಥ ಮಾಡ್ಕೊಳ್ಳೋದು, ಅದ್ರಲ್ಲಿ ಉತ್ತರ ಹುಡ್ಕೋದು, ಇದೆಲ್ಲ ಆಗೋ ಕೆಲ್ಸನಾ? ವೆರಿ ಫನ್ನಿ. ಮೋಸ ಮಾಡೋದನ್ನೇ ಅಭ್ಯಾಸ ಮಾಡ್ಕೊಂಡಿರೋ ನಿನಗ್ಯಾಕೆ ರಾಮಾಯಣ? ಆ ಪವಿತ್ರ ಗ್ರಂಥನ ಮಲಿನ ಮಾಡ್ಬೇಡ ನೀನು. ಕೊಡಿಲಿ, ಕೊಡೆ. ಅಮ್ಮೋರೆ, ನಾನು ಯಾರಿಗೂ ಮೋಸ ಮಾಡಿಲ್ಲ. ಅವನ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ನಮ್ಮಿಬ್ಬರಿಗೆ ಮದ್ವೆನೇ ಆಗಿಲ್ಲ. 2 ದಿನದಿಂದ ಇದ್ದೇ ಡೈಲಾಗು, ಒಂದು ಪದಾನು ಬದಲಾಗಿಲ್ವಲ್ಲ? ವಾಗ್ದೇವಮ್ಮ ಕೊಟ್ಟಿರೋ ಈ ರಾಮಾಯಣದ ಮೇಲೆ ಪ್ರಮಾಣ ಮಾಡಿ ಹೇಳ್ತಿದ್ದೀನಿ, ನನ್ನ ನಂಬಿ ಅಮ್ಮ. ಈ ಕತೆಗಳನ್ನ ಕೋರ್ಟಲ್ಲಿ ಭಗವದ್ಗೀತೆ ಮುಟ್ಟಿ ಪ್ರಮಾಣ ಮಾಡ್ಬೇಕಾದ್ರೆ ಹೇಳು, ಅವ್ರು ಕೇಳ್ತಾರೆ.
ಆಗಿರ್ತಿತ್ತು. ಸರ್ಸು ಪ್ರಾಬ್ಲಮ್ ಅಲ್ಲಿದ್ದಾಳೆ, ನೊಂದ್ಕೊಂಡಿದ್ದಾಳೆ ಅಂತ ನಿಮಗ್ ಸ್ವಲ್ಪನೂ ಕನ್ಸರ್ನ್ ಇಲ್ವಾ? ಹೀಗ ಅಡ್ಡ ಹಾಕಿ ಅವಳನ್ನ ಟೀಸ್ ಮಾಡ್ತಿದ್ದೀರಲ್ಲ. ತಾವೇ ತಂದ್ಕೊಂಡಿರೋ ಕಷ್ಟಕ್ಕೆ ಕನ್ಸನ್ ಹೇಗ್ ಬರುತ್ತೆ ನವ್ಯ? ನೀವೆಲ್ಲ ಬ್ಲೈಂಡ್ ಆಗಿ ನಂಬ್ತಿದ್ದೀರಲ್ವಾ? ನಂಬಿ. ನಿಜ ಏನು ಅನ್ನೋದು ನಮ್ ಮಾತಲ್ ಗೊತ್ತಾಗಲ್ಲ, ನಾಳೆ ಕೋರ್ಟ್ ತೀರ್ಪಲ್ ಗೊತ್ತಾಗತ್ತೆ. ಅವಾಗ ನೀನು ಡೈಲಿ ಜೈಲ್ ಹತ್ರ ಹೋಗಿ ಕನ್ಸನ್ ತೋರ್ಸಿ ಕಣ್ಣೀರ್ ಹೊರ್ಸ್ಬಿಟ್ ಬಾ. ಮ್ಯಾಗಿ, ಇನ್ನೊಂದು ಮಾತು ಹೆಚ್ಚಿಗೆ ಆಡಿದ್ರು ಹಲ್ಲು ಉದ್ರೋಗುತ್ತೆ. ನವ್ಯಮ್ಮ, ಆವೇಶ ಪಡ್ಬೇಡಿ. ನೀನ್ ಸುಮ್ನಿರು ಸರ್ಸು. ಸರ್ಸು ವಿಷಯದಲ್ಲಿ ನೀವು ಬದ್ಲಾಗ್ತೀರಾ ಅನ್ಕೊಳ್ಳೋದು ನಿಜವಾಗ್ಲೂ ನನ್ ಮಿಸ್ಟೇಕು. ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಮತ್ತೆ ಸರ್ಸು ತಂಟೆಗೆ ಬಂದ್ರೆ ನಾನ್ ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ತೊಲಗೆ ಇಲ್ಲಿಂದ. ಯಾಕ್ ನವ್ಯಮ್ಮ ಪ್ರತಿ ಸಲ ನನ್ಗೋಸ್ಕರ ಅವ್ರ ಹತ್ರ ಗಲಾಟೆ ಮಾಡ್ಕೋತೀರಾ? ಇಲ್ಲ ಅಂದ್ರೆ ನನ್ ಬೆಸ್ಟ್ ಫ್ರೆಂಡ್ ನ ಅಳಿಸ್ತಾ ಇದ್ರೆ ನಾನ್ ನೋಡ್ಕೊಂಡ್ ಸುಮ್ನೆ ಇರ್ಬೇಕಾ? ಸರ್ಸು, ನೀನ್ ಅವ್ರ ಮಾತು, ನನ್ ಕೋಪ ಯಾವ್ದು ತಲೆಗೆ ಹಾಕೋಬೇಡ. ನಿನ್ ಕಾನ್ಸಂಟ್ರೇಷನ್ ಎಲ್ಲ ಮೇಡಮ್ ಕೊಟ್ಟಿರೋ ಈ ಬುಕ್ ಮೇಲಿಡು, ಸರಿನಾ? ಸರಿ ನವ್ಯಮ್ಮ. ಲೇಟ್ ಆಗ್ತಾ ಇದೆ. ಆದಷ್ಟು ಬೇಗ ಸರ್ಸು ಹತ್ರ ಹೋಗ್ಬೇಕು. ರಾಮಾಯಣ ಓದೋದಕ್ಕೆ ಅವಳಿಗೆ ಹೆಲ್ಪ್ ಮಾಡಬೇಕು. ಡ್ಯಾಡ್, ನಿಮ್ಗಿನ್ನೂ ನಿದ್ದೆ ಬರಲಿಲ್ವಾ? ಸರ್ಸು ಸಮಸ್ಯೆಗೆ ಇನ್ನು ಉತ್ತರನೇ ಸಿಗ್ತಿಲ್ಲ ಅಂದಮೇಲೆ ನಿದ್ರೆ ಹೇಗೆ ಬರುತ್ತೆ ರಾಹುಲ್? ಸರ್ಸು ಫ್ಯಾಮಿಲಿ ನಮಗೆ ಮಾಡಿರೋ ಸಹಾಯಕ್ಕೆ ಈಗ ನಾವು ಸರ್ಸುನ ನೋಡ್ಕೊಳ್ತಿರೋ ರೀತಿಗೂ ಸ್ವಲ್ಪನೂ ಹೊಂದಾಣಿಕೆ ಇಲ್ಲ. ಆ ವಿಷಯನ ನೆನಪು ಮಾಡ್ಕೊಂಡ್ರೆ ತುಂಬಾನೇ ನೋವಾಗುತ್ತೆ. ಮದುವೆ ಆಗ್ಬೇಕಾಗಿರೋ ಹೆಣ್ಮಗಳ ಮೇಲೆ ಆರೋಪ ಬಂದ್ರೆ ಜೀವನ ಪೂರ್ತಿಯಾಗಿ ನಾಶ ಆಗ್ಬಿಡುತ್ತೆ. ಸರ್ಸು ವಿಷಯದಲ್ಲಿ ಮಾತ್ರ ಹಾಗಾಗ್ಬಾರ್ದು. ಎಂಥ ಪರಿಸ್ಥಿತಿಲೂ ಅವಳಿಗೆ ಅನ್ಯಾಯ ಆಗ್ಬಾರ್ದು ಅಷ್ಟೇ. ವಾಗ್ದೇವಿ ಮುಂದೆ ಭಯ ಪಡ್ತಾ ತಲೆ ತಗ್ಸಿ ನಿಲ್ಲೋದಲ್ಲ, ತಲೆ ಎತ್ತಿ ಧೈರ್ಯವಾಗಿ ನಿಲ್ಲೋ ಹಾಗೆ ಮಾಡಬೇಕು. ಡ್ಯಾಡ್, ಸರ್ಸು ವಿಷಯದಲ್ಲಿ ನೀವೆಷ್ಟು ರೆಸ್ಪಾನ್ಸಿಬಲ್ ಆಗಿ ನಡ್ಕೋತಾ ಇದ್ದೀರೋ ರಾಹುಲ್ ಅದಕ್ಕಿಂತ ಹೆಚ್ಚಾಗಿ ಕೇರ್ ತಗೋತಾ ಇದ್ದಾನೆ ಡ್ಯಾಡ್. ಎಸ್ ಡ್ಯಾಡ್, ನಿಮ್ಮ ಮಾತಿನಿಂದಾನೇ ಆ ಫ್ಯಾಮಿಲಿ ವ್ಯಾಲ್ಯೂ ನನಗೆ ಗೊತ್ತಾಗ್ತಾ ಇದೆ. ನೀವು ಯಾವಾಗಲೂ ಹೇಳ್ತಿರ್ತೀರಲ್ಲ, ಆ ಫ್ಯಾಮಿಲಿಗೆ ಎಷ್ಟೋ ಋಣದಲ್ಲಿದ್ದೀನಿ ಅಂತ. ಅದನ್ನು ತೀರ್ಸೋದಕ್ಕೆ ಇದೊಂದು ಆಪರ್ಚುನಿಟಿ ಅಂತ ಅನ್ಕೋತೀನಿ. ಸರ್ಸುಗೆ ಯಾವ ಪ್ರಾಬ್ಲಮ್ ಬರ್ದೇ ಇರೋ ಹಾಗೆ ನಾನು ನೋಡ್ಕೋತೀನಿ ಡ್ಯಾಡ್. ನೀವೇನು ಟೆನ್ಷನ್ ಮಾಡ್ಕೊಳ್ದೆ ನಿದ್ದೆ ಮಾಡಿ. ಸರಿ ರಾಹುಲ್, ನಿನ್ ಮೇಲೆ ನನಗೆ ನಂಬಿಕೆ ಇದೆ.
ಯಾವಾಗಲೂ ನಮ್ಗೆ ಗೊತ್ತಿಲ್ಲದಿರೋ ಹಾಗೆ ಅವ್ರ ಫ್ಯಾಮಿಲಿ ನಮಗೆ ಹೆಲ್ಪ್ ಮಾಡಿತ್ತು. ಸರ್ಸು ನಮ್ಮ ಮನೆಗೆ ಬಂದು ನವ್ಯ ಲೈಫ್ನ ಸೇವ್ ಮಾಡಿದ್ಲು. ಆದ್ರೆ ಈಗ ನಾವೇ ಯಾವುದೇ ರೀತಿ ಅವಳಿಗೆ ಸಪೋರ್ಟ್ ಮಾಡೋಕೆ ಆಗ್ತಾ ಇಲ್ಲ ರಾಹುಲ್. ಇಟ್ಸ್ ರಿಯಲಿ ಬ್ಯಾಡ್ ಆನ್ ಅವರ್ ಪಾರ್ಟ್. ಸರಸು ರೀಸೆಂಟ್ ಆಗಿ ನಮ್ ಸ್ಟೇಟಸ್ನು ಕೂಡ ಕಾಪಾಡಿದಾಳೆ ಅಣ್ಣ. ಆ ವಿಷಯ ನಮ್ಮಿಬ್ಬರಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ ಅಣ್ಣ. ವಾಟ್ ಯು ಮೀನ್ ರಾಹುಲ್? ಟ್ಯಾಕ್ಸ್ ವಿಷಯದಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ಸ್ನ ಕ್ಲೋಸ್ ಮಾಡಬೇಕಾದ್ರೆ 400 crores ಪೇ ಮಾಡಿದ್ರೆ ಇಶ್ಯೂ ಕ್ಲಿಯರ್ ಆಗತ್ತೆ ಅಂತ ಹೇಳಿದ್ರಲ್ಲ, ಆಗ ಹೆಲ್ಪ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಸರ್ಸೋನೆ. ಏನ್ ಸರ್ಸು ಇದು? ದೊಡ್ಡಯ್ಯ ನನಗ್ ಬರ್ಕೊಟ್ಟಿರೋ ಆಸ್ತಿ ಪತ್ರ ಇದು. ಇದನ್ನ ಯಾಕೆ ತಗೊಂಡ್ ಬಂದೆ? ಈ ಜಾಗನ ಮಾರಿ ಈ ಸಮಸ್ಯೆಯಿಂದ ಹೊರಗ್ ಬನ್ನಿ. ರಾಹುಲ್ ಅವರೇ, ನಿಮ್ ಕಾಲಕ್ಕೆ ಬೀಳ್ತೀನಿ, ನನ್ ಮಾತು ಕೇಳಿ ರಾಹುಲ್ ಅವರೇ, ದಯವಿಟ್ಟು ಒಪ್ಕೊಳ್ಳಿ. ಸ್ಟಾಪ್ ಇಟ್. ವಾಟ್? ಆ 400 crores ಕೊಟ್ಟಿದ್ದು ಸರ್ಸುನಾ? ಏನ್ ಹೇಳ್ತಿದ್ಯೋ? ಜಸ್ಟ್ ಅನ್ಬಿಲೀವೇಬಲ್. ಅಂತ ಹುಡುಗಿ ನಿನ್ ಲೈಫ್ ಪಾರ್ಟ್ನರ್ ಆಗಿದ್ದು ನಿಜವಾಗ್ಲೂ ನಿನ್ ಲಕ್ ರಾಹುಲ್. ಏನ್ ಲಕ್ಕಣ್ಣ? ನನ್ನ ಕಣ್ಣು ಮುಂದೆನೆ ಸರಸು ಪ್ರಾಬ್ಲಮ್ ಅಲ್ಲಿ ಇದ್ರೂ ಕೂಡ ನನ್ನಿಂದ ನೋಡ್ಕೊಂಡು ಏನು ಮಾಡೋಕ್ಕಾಗ್ತಿಲ್ಲ. ಆ ಸುಳ್ಳು ಮದುವೆ ಬಗ್ಗೆ ಮನೇಲಿ ಇಷ್ಟು ದೊಡ್ಡ ಇಶ್ಯೂ ಆಗ್ತಿರ್ಬೇಕಾದ್ರೆ ಒಂದ್ ವೇಳೆ ನಾಳೆ ನನ್ನ ಮದುವೆ ಬಗ್ಗೆ ಗೊತ್ತಾದ್ರೆ ಏನ್ ಮಾಡ್ತಾರೋ? ಮೇಡಮ್ ಹೇಗ್ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ನೆನೆಸ್ಕೊಂಡ್ರೇನೆ ಭಯದಲ್ಲಿ ಹುಚ್ಚ ಹಾಕ್ತಾ ಇದ್ದೀನಣ್ಣ. ರಾಹುಲ್, ನಮ್ಗೆ ಸಹಾಯ ಮಾಡಿರೋ ಕುಟುಂಬನ ಅನಿವಾರ್ಯ ಕಾರಣದಿಂದ ದೂರ ಇಟ್ಟಿದ್ವಿ. ಆದ್ರೆ ಆ ಮನೆ ಹುಡುಗಿನೇ ಈ ಮನೆ ಸೊಸೆ ಆದ್ಲು. ಕೇವಲ ಸ್ವಾರ್ಥಕ್ಕೋಸ್ಕರ ಮದುವೆ ಮಾಡ್ಕೊಂಡಿರೋ ನಿನಗೆ ಈಗ ಸರ್ಸು ಇಲ್ಲದೆ ಇರೋಕೆ ಆಗ್ತಿಲ್ಲ ಅಲ್ವಾ? ಇದೇ ರಾಹುಲ್ ವಿಧಿ ಬರಹ. ಅದನ್ನ ಬದಲಾಯಿಸಿ ಎಸ್ಕೇಪ್ ಆಗೋದು ಯಾರಿಗೂ ಸಾಧ್ಯ ಇಲ್ಲ. ಮೇಡಮ್ನ ಬ್ಯಾಲೆನ್ಸ್ ಮಾಡ್ತಾ ಸರ್ಸುಗೆ ಸಪೋರ್ಟ್ ಮಾಡ್ತಾ ಅವಳ ಲೈಫ್ನ ಸೇವ್ ಮಾಡಬೇಕಾದ ಟೈಮ್ ಇದು ರಾಹುಲ್. ಅವಳಿಗೆ ಹೆಲ್ಪ್ ಮಾಡಿ ನಾಳೆ ಹೇಗಾದ್ರೂ ಅವಳನ್ನ ಗೆಲ್ಸೋ ಜವಾಬ್ದಾರಿ ನಿಂದೆ ರಾಹುಲ್. ಹೋಗು. ಇಷ್ಟು ಕಷ್ಟಪಟ್ಟು ಓದಿದ್ರು ಇಷ್ಟೇ ಆಗಿರೋದು. ಇನ್ನೂ ಇಷ್ಟೊಂದು ಪುಟ ಇದೆಯಲ್ಲ, ಇವತ್ತು ರಾತ್ರಿ ಒಳಗೆ ಹೇಗೆ ಮುಗಿಸ್ತೀನೋ? ದೇವ್ರೆ ಮನುಷ್ಯನಾಗಿ ಹುಟ್ಟಿ ಮಾನವತ್ವದ ಬಗ್ಗೆ ಪಾಠ ಹೇಳಿರೋ ಮಹಾಕಾವ್ಯ. ನಮ್ಮ ಜೀವನದಲ್ಲಿ ಎದುರಾಗೋ ಯಾವುದೇ ರೀತಿ ಸಮಸ್ಯೆಗಾದ್ರೂ ಪರಿಹಾರ ಕೊಡುವಂಥ ಮಾರ್ಗದರ್ಶಿ ಗ್ರಂಥ ಇದು. ನಿನ್ನ ಮೇಲೆ ಬಂದಿರೋ ಆರೋಪ ನಿಜನೋ ಸುಳ್ಳು ಅದನ್ನ ನೀನೇ ನಿರೂಪಿಸ್ಬೇಕು. ನಿನ್ನಿಂದ ಮಾತ್ರ ಸಾಧ್ಯ. ರಾತ್ರಿ ಎಲ್ಲ ಕೂತ್ಕೊಂಡು ಮನಸ್ಸಿಟ್ಟು ಓದು, ಖಂಡಿತ ಪರಿಹಾರ ಸಿಕ್ಕುತ್ತೆ. ಸರ್ಸು, ರಾಹುಲ್ ಅವರೇ, ನೀವೇನು ಇಷ್ಟು ತಡರಾತ್ರಿ ಇಲ್ಲಿಗೆ ಬಂದಿದ್ದೀರಲ್ಲ? ನನ್ನ ಹೆಂಡತಿ ಸಮಸ್ಯೆಯಲ್ಲಿದ್ರೆ ಯಾವುದೇ ಟೈಮಲ್ಲಾದ್ರೂ ಎಂಥ ಪರಿಸ್ಥಿತಿಯಲ್ಲೇ ಆದ್ರೂ ಬರೋ ಅಧಿಕಾರ ನನಗಿದೆ. ಯಾರಾದ್ರೂ ನೋಡ್ತಾರೆ ಅನ್ನೋ ಭಯ ಇಲ್ವಾ? ಆ ಭಯಕ್ಕಿಂತ ನನಗೆ ಜವಾಬ್ದಾರಿ ಹೆಚ್ಚಾಗಿದೆ. ನಿನ್ ರಾಮಾಯಣ ಎಲ್ಲಿವರೆಗೂ ಬಂತು? ಏನ್ ಮಾಡ್ಲಿ ರಾಹುಲ್ ಅವರೇ, ಮತ್ತೆ ಮತ್ತೆ ಓದ್ಕೊಂಡ್ರು ಒಂದೊಂದೇ ಶಬ್ದ ತಲೆಗೆ ಹೋಗೋದು. ಗೊತ್ತಿರೋ ಕಥೆನೇ ಆದ್ರೂ
ಇದರಲ್ಲಿ ನಮ್ಗೆ ಗೊತ್ತಿಲ್ದಿರೋ ವಿಷಯಗಳು ತುಂಬಾ ಇದೆ ರಾಹುಲ್ ಅವರೇ. ಆ ವಿಷಯಗಳೇ ಸೊಲ್ಯೂಷನ್. ಐ ಮೀನ್ ಪರಿಹಾರ ಸಿಗುತ್ತೆ ಅಂತ ಮೇಡಮ್ ಉದ್ದೇಶ. ಹೌದು ರಾಹುಲ್ ಅವರೇ, ಆದ್ರೆ ಸಮಸ್ಯೆ ಬಗ್ಗೆ ಯೋಚನೆ ಮಾಡಿದ್ರೆ ನಂಗೆ ತುಂಬಾ ಭಯ ಆಗ್ತಿದೆ. ಅವನ್ ಎಷ್ಟು ಮೊಂಡವಾದ ಮಾಡ್ದ ಅಂತ ನೀವೇ ನೋಡಿದ್ರಲ್ಲ. ಆ ಸುಳ್ಳುಗಳಿಗೆಲ್ಲ ಆಧಾರ ಬೇರೆ ತೋರಿಸ್ತಾನೆ. ಆ ಲಾಯರ್ ಸಾಹೇಬ್ರು ಅದೇ ಧೋರಣೆಲೆ ಮಾತಾಡ್ತಾರೆ ರಾಹುಲ್ ಅವರೇ. ನನ್ ಪರವಾಗಿ ಮಾತಾಡೋರು ಯಾರೂ ಇಲ್ಲ ಈ ರಾಮಾಯಣ ಬಿಟ್ರೆ. ಸರ್ಸು, ನಾಳೆ ಕೋರ್ಟಲ್ಲಿ ಇವತ್ತು ಅವ್ರು ಹೇಳಿರೋ ಮಾತುಗಳು, ಅವ್ರ ಹತ್ರ ಇರೋ ಆಧಾರಗಳನ್ನ ನಾಳೆ ಜಡ್ಜು ಚೆಕ್ ಮಾಡೇ ಮಾಡ್ತಾರೆ. ನಿನ್ನ ಮದುವೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿರೋನು ಸಾಕ್ಷಿಯಾಗಿ ನಿನ್ನ ಕುತ್ತಿಗೆಲ್ ತಾಳಿನ ತೋರಿಸಿದ್ರೆ ಇಷ್ಟು ದಿನಗಳಿಂದ ನಾವು ಬಚ್ಚಿಟ್ಟಿದ್ದ ಸೀಕ್ರೆಟ್ ನಾಳೆ ಎಲ್ರಿಗೂ ಗೊತ್ತಾಗಿ ಹೋಗುತ್ತೆ. ನಮ್ಮ ಮದ್ವೆ ವಿಷಯ ವಾಗ್ದೇವಮ್ಮ ಅವ್ರಿಗೆ ಗೊತ್ತಾದ್ರೆ ಸರ್ಸು, ಈ ನೀರು ಕುಡಿ. ಏನಿದು ರಾಹುಲ್ ಅವರೇ, ಈ ಮದ್ವೆ ಸುಳ್ಳು ಅಂತ ನಿರೂಪಿಸಕ್ ಹೋಗಿ ನಮ್ಮಿಬ್ರ ಮದ್ವೆ ವಿಷಯನೇ ಹೊರಗೆ ಬರೋ ಹಾಗಿದೆ. ಈಗ ಏನ್ ಮಾಡ್ಲಿ ರಾಹುಲ್ ಅವರೇ, ಏನ್ ಮಾಡೋದು? ಈ ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ ಸರ್ಸು. ಏನ್ ರಾಹುಲ್ ಅವರೇ ಅದು? ಹೇಳಿ. ಅಂದ್ರೆ ಅದು ಇಟ್ಸ್ 1:30 AM ಇನ್ ಇಂಡಿಯಾ. ಈಗ ಕಾಲ್ ಮಾಡಿ ಇನ್ಸ್ಟಿಟ್ಯೂಷನ್ ವಿಷಯ ಕೇಳಿದ್ರೆ ಹೇಗೆ? ಅದನ್ನೆಲ್ಲ ರಾಹುಲ್ ಹ್ಯಾಂಡಲ್ ಮಾಡ್ತಾ ಇದ್ದಾನೆ. ಅವನ್ನ ಕೇಳಿ ಅಪ್ಡೇಟ್ ಮಾಡ್ತೀನಿ. 1 minute. ಹೇಳಿ ರಾಹುಲ್ ಅವರೇ, ನಾನೇನ್ ಮಾಡ್ಬೇಕು? ರಾಹುಲ್, 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 ರಾಹುಲ್. ರಾಹುಲ್ ನಿದ್ರೆ ಮಾಡ್ತಿದ್ದಾನೆ. ಐ ವಿಲ್ ಅಪ್ಡೇಟ್ ಯು ಇನ್ ಮಾರ್ನಿಂಗ್. ಓಕೆ, ಥ್ಯಾಂಕ್ಸ್.
ಮಾತಾಡಿ ರಾಹುಲ್ ಅವರೇ. ಏನೋ ಉಪಾಯ ಇದೆ ಅಂತ ಹೇಳಿ ಹೀಗೆ ಸುಮ್ಮನೆ ಕೂತಿದ್ದೀರಲ್ಲ. ಅದೇನಂದ್ರೆ ಹೇಳಿದ್ರೆ ನೀನು ಹೇಗೆ ರಿಯಾಕ್ಟ್ ಆಗ್ತೀಯೋ ಅಂತ. ಆದ್ರೆ ಈಗ ನಮಗೆ ಬೇರೆ ದಾರಿ ಇಲ್ಲ ಸರ್ಸು. ಮೊದಲು ಅದೇನು ಅಂತ ಹೇಳಿ ರಾಹುಲ್ ಅವರೇ. ನಾಳೆ ನೀನು ಕೋರ್ಟಿಗೆ ಹೋಗೋದಕ್ಕೆ ಮುಂಚೆ ಆ ತಾಳಿನ ತೆಗೆದು ಏನ್ ಮಾತಾಡ್ತಿದ್ದೀರಾ ರಾಹುಲ್ ಅವರೇ? ತಾಳಿ ತೆಗೆಯೋದಂದ್ರೇನು? ಪ್ರಾಣ ಹೋದ್ರು ಆ ಕೆಲಸ ಮಾಡಲ್ಲ. ಯಾಕೆ ಅಂದ್ರೆ ನಿನ್ ಕುತ್ತಿಗೆಯಲ್ಲಿ ತಾಳಿ ಇದ್ರೆ ಅವರು ಅದನ್ನೇ ಸಾಕ್ಷಿಯಾಗಿ ತೋರಿಸ್ಬಿಡ್ತಾರೆ. ಆ ತಾಳಿನ ಯಾರು ಕಟ್ಟಿದ್ರು ಅಂತ ಜಡ್ಜ್ ಕೇಳಿದ್ರೆ ನೀನಾಗ ಸುಳ್ಳು ಹೇಳೋಕ್ಕಾಗಲ್ಲ. ಆಗ ಎಲ್ರಿಗೂ ನಮ್ಮ ಬಗ್ಗೆ ಗೊತ್ತಾಗಿ ಹೋಗುತ್ತೆ. ಅರ್ಥ ಮಾಡ್ಕೋ ಸರ್ಸು. ತೆಗೆಯೋದಿಲ್ಲ ರಾಹುಲ್ ಅವರೇ. ನನ್ ಪ್ರಾಣ ಹೋದ್ರೂ ಪರವಾಗಿಲ್ಲ. ಸರ್ಸು, ಯಾಕೆ ಹುಚ್ಚಿ ತರ ಮಾತಾಡ್ತಾ ಇದೀಯಾ? ನನ್ ಪ್ರಾಣಕ್ಕಿಂತ ಈ ತಾಳಿನೇ ನನಗೆ ಮುಖ್ಯ. ನಾನು ತಾಳಿ ತೆಗಿಯಲ್ಲ. ಸರ್ಸು, ನೀನು ತುಂಬಾ ದೊಡ್ಡದಾಗಿ ಯೋಚನೆ ಮಾಡ್ತಾ ಇದೀಯ. ಒಂದು ದಿನ ನಮ್ಮ ಅವಶ್ಯಕತೆಗೋಸ್ಕರ ತಾಳಿನ ತೆಗೆದಿಡೋದ್ರಲ್ಲಿ ಯಾವ ತಪ್ಪು ಇಲ್ಲ ಸರ್ಸು. ಯಾವಾಗ ಬೇಕೋ ಆಗ ತೆಗೆದು ಪಕ್ಕದಲ್ಲಿಡೋಕೆ ತಾಳಿ ಒಂದು ಆಭರಣ ಅಲ್ಲ, ಅದು ಜೀವ. ನನ್ನ ದೇಹದಲ್ಲಿ ಉಸಿರಿರೋವರೆಗೂ ಹೀಗೆ ಇಲ್ಲೇ ಇರಬೇಕು ರಾಹುಲ್ ಅವರೇ. ಸರ್ಸು, ಸಾಕ್ಷಿ ಇರಬಾರ್ದು ಅಂತ ತಾನೇ ತಾಳಿನ ತೆಗೆಯೋಕೆ ಹೇಳ್ತಿರೋದು. ಅದನ್ನ ಅರ್ಥ ಮಾಡ್ಕೊಳ್ದೆ ಮತ್ತೆ ಮತ್ತೆ ಅದೇ ವಿಷಯನ ಯಾಕೆ ಹೇಳ್ತಾ ಇದೆಯಾ ಸರ್ಸು? ರಾಹುಲ್ ಅವರೇ, ನಿಮ್ ಕಾಲಿಗೆ ಬಿದ್ದು ಕೇಳ್ಕೊತೀನಿ, ದಯವಿಟ್ಟು ತಾಳಿ ತೆಗಿ ಅಂತ ಮಾತ್ರ ಹೇಳ್ಬೇಡಿ. ಬೇರೆ ಯಾವ ಕೆಲಸ ಆದ್ರೂ ಸರಿ, ನಾನು ಆಗಲ್ಲ ಅಂದೆ ಮಾಡ್ತೀನಿ. ಇಲ್ಲ ಸರ್ಸು, ಐ ಆಮ್ ಸಾರಿ. ತಾಳಿ ಬಗ್ಗೆ ನೀನಿಷ್ಟು ಸೆಂಟಿಮೆಂಟ್ ಆಗಿ ಫೀಲ್ ಆಗ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸರಿ ಬಿಡು, ನಾವು ಬೇರೆ ಏನಾದರೂ ಯೋಚನೆ ಮಾಡೋಣ. ಈ ರಾಮಾಯಣ ಇದೆಯಲ್ವಾ, ಮೇಡಮ್ ಏನ್ ಪರಿಹಾರ ಹೇಳಬೇಕು ಅಂತಿದ್ರು ಅದನ್ನ ಇದರಲ್ಲೇ ನೋಡೋಣ. ಆದ್ರೆ ನನ್ಗೆ ಇದನ್ನೆಲ್ಲ ಓದೋ ಶಕ್ತಿ ಇಲ್ವಲ್ಲ ರಾಹುಲ್ ಅವರೇ. ಓದೋ ಶಕ್ತಿ ನಿನಗಿಲ್ದೇ ಇದ್ರು ಅರ್ಥ ಮಾಡ್ಕೊಳ್ಳೋ ಬುದ್ಧಿವಂತಿಕೆ ನಿನಗಿದೆಯಲ್ಲ. ಇವತ್ತು ಇಡೀ ರಾತ್ರಿ ರಾಮಾಯಣನ ಓದಿ ನಿನಗೆ ಅರ್ಥ ಮಾಡಿಸ್ತೇನೆ. ರಾತ್ರಿ ಪೂರ್ತಿನ ಇಲ್ಲೇ ಇರ್ತೀರಾ? ನೀವು ಮನೇಲಿಲ್ಲ ಅಂತ ಯಾರಿಗಾದ್ರೂ ಗೊತ್ತಾದ್ರೆ, ಯಾರಿಗಾದ್ರೂ ಅನುಮಾನ ಬಂದ್ರೆ? ಬೇಡ ಬೇಡ. ನವ್ಯ ಕಾಲ್ ಮಾಡ್ತಿದ್ದಾಳೆ. ಅಂದ್ರೆ ಯಾರಿಗಾದ್ರೂ ಗೊತ್ತಾಯ್ತೋ ಏನೋ. ಇಲ್ಲಿಗೆ ಯಾರಾದ್ರೂ ಬರ್ತಿದ್ದಾರೆ ಅನ್ಸುತ್ತೆ. ನೀವು ಇಲ್ಲಿಂದ ಹೊರಟು ಹೋಗಿ, ಬೇಗ ಹೊರಡಿ. ಸರ್ಸು, ರಿಲ್ಯಾಕ್ಸ್, ಸಮಾಧಾನವಾಗಿರು. ಹಲೋ ನವ್ಯ. ಅಣ್ಣ, ಈಗ ತಾನೇ ಮೇಡಮು ನಿನ್ ರೂಮಿಗೆ ಬಂದಿದ್ರು. ನೀನ್ ಹೇಳ್ದಾಗೆ ಮ್ಯಾನೇಜ್ ಮಾಡಿದ್ದೀನಿ. ಓಕೆ, ಥ್ಯಾಂಕ್ ಯು ನವ್ಯ. ನೀನ್ ಎಲ್ಲಿದ್ದೀಯ ಅಣ್ಣ? ಸರ್ಸುಗೆ ರಾಮಾಯಣ ಓದೋದ್ರಲ್ಲಿ ಹೆಲ್ಪ್ ಮಾಡೋಕೆ ಬಂದಿದ್ದೀನಿ. ಗ್ರೇಟ್ ಅಣ್ಣ, ಎಕ್ಸಲೆಂಟ್. ನೀನ್ ಬರೋವರೆಗೂ ನಾನು ಇಲ್ಲೇ ನಿನ್ ರೂಮಲ್ಲೇ ಇರ್ತೀನಿ. ಎಷ್ಟು ಲೇಟ್ ಆದ್ರೂ ಪರವಾಗಿಲ್ಲ. ಇವತ್ತು ಆ ರಾಮಾಯಣನ ಫಿನಿಶ್ ಮಾಡು. ಸರ್ಸುಗೆ ನಮ್ಮ ಇಬ್ಬರ ಜೊತೆ ಆ ಸೀತಾರಾಮ ಕೂಡ ಹೆಲ್ಪ್ ಮಾಡಬೇಕು. ಸರಿ ನವ್ಯ, ಥ್ಯಾಂಕ್ ಯು. ಬಾಯ್. ಬಾಯ್. ಅಂದ್ರೆ ಎಲ್ಲ ಸಿದ್ಧ ಮಾಡ್ಕೊಂಡೇ ಇಲ್ಲಿಗೆ ಬಂದಿದ್ದೀರಾ ರಾಹುಲ್ ಅವರೇ? ಮಾಡ್ಲೇಬೇಕಲ್ವಾ? ಸರಿ, ನಾವೀಗ ಓದೋಣವಾ? ಕೂತ್ಕೋ.
ನಿನ್ನನ್ನು ನಾನು ಗೆಲ್ಲಿಸ್ತೀನಿ ಸರ್ಸು. ಕೇಸ್ ಗೆಲ್ಲಿಸಿ ಮೇಡಮ್ ಮುಂದೆ ಧೈರ್ಯವಾಗಿ ನಿಲ್ಲೋ ಹಾಗೆ ಮಾಡೇ ಮಾಡ್ತೀನಿ. ಆರೋಪಿನ ಕಟ್ಕಟೆಯಲ್ಲಿ ನಿಲ್ಲಿಸಿ. ಸರಸ್ವತಿ, ಸರಸ್ವತಿ, ಸರಸ್ವತಿ. ನೀನೇ ಗೆಲ್ತೀಯ ಸರ್ಸು, ಧೈರ್ಯವಾಗಿ ಹೋಗು. ನಿಮ್ಮ ಕಡೆ ಲಾಯರ್ ಇಲ್ಲಮ್ಮ? ಇಲ್ಲ ಸಾಹೇಬ್ರೆ, ಯಾರೂ ಬಂದಿಲ್ಲ. ಅದ್ಯಾಕಮ್ಮ? ನಾನು ನಿನ್ನೆ ಗಡುವು ಕೊಟ್ಟಿದ್ದೆ, ನೀವು ಲಾಯರ್ನ ಏರ್ಪಾಟ್ ಮಾಡ್ಕೊಳ್ಳಿ ಅಂತ. ಸಾರಿ ಸರ್, ಆ್ಯಕ್ಚುಲ್ ಆಗಿ ಸರಸ್ಸು ಲೈಫ್ನ ಹಾಳು ಮಾಡಬೇಕು ಅಂತ ಕೆಲವರು ಟ್ರೈ ಮಾಡ್ತಾ ಇದ್ದಾರೆ. ಅವರೇ ಲಾಯರ್ ಬರದೇ ಇರೋ ಹಾಗೆ ಮಾಡಿದ್ದಾರೆ. ಹಾಗಾದ್ರೆ ಇವಾಗ ಏನು ಮಾಡ್ತೀರಾ? ನನ್ನ ಕೇಸ್ನ ನಾನೇ ವಾದ ಮಾಡ್ತೀನಿ ಸಾಹೇಬ್ರೆ. ನೀನಾ? ಓದಿಲ್ಲ ಅಂತ ಹೇಳಿದೆ, ಮತ್ತೆ ಹೀಗಿರುವಾಗ ವಾದ ಹೇಗೆ ಮಾಡ್ತೀಯಾ? ಖಂಡಿತ ವಾದ ಮಾಡ್ತೀನಿ. ಯಾವ ಸಾಕ್ಷಿನ ನೀವು ನಿಜ ಅಂತ ನಂಬಿದಿರೋ ಅದು ಸುಳ್ಳು ಅಂತ ಎಲ್ರೂ ಮುಂದೆ ನಿರೂಪಿಸ್ತೀನಿ. ಸಾಹೇಬ್ರೆ, ನನ್ನ ಕೇಸ್ನ ನಾನೇ ವಾದ ಮಾಡಬಾರ್ದಾ? ನಿನ್ನ ಕಡೆಯಿಂದ ಯಾರೂ ಇಲ್ಲದೇ ಇದ್ದಾಗ ಸೆಲ್ಫ್ ಡಿಫೆನ್ಸ್ ಅಂದರೆ ನೀನೇ ವಾದ ಮಾಡೋದಕ್ಕೆ ಅವಕಾಶ ಇದೆಯಮ್ಮ. ಸರಿ ಸಾಹೇಬ್ರೆ. ಯುವರ್ ಆನರ್, ನಿನ್ನೆ ಗಿರಿ ಸರಸ್ವತಿಗೆ ಮದುವೆ ಆಗಿತ್ತು ಅಂತ ಆಧಾರನೆಲ್ಲ ಸಬ್ಮಿಟ್ ಮಾಡಿದ್ದೀವಿ. ಆದರೂ ತೀರ್ಪು ಸಿಕ್ಕಿಲ್ಲ. ಇವತ್ತು ನನ್ನ ಕ್ಲೈಂಟ್ ವಾದನ ಮತ್ತಷ್ಟು ಬಲಪಡಿಸೋದಕ್ಕೆ ಒಬ್ಬ ಪ್ರತ್ಯಕ್ಷವಾದ ಸಾಕ್ಷಿನ ನಿಮ್ಮ ಮುಂದೆ ಹಾಜರುಪಡಿಸೋದಕ್ಕೆ ಕೇಳ್ಕೊತೀನಿ. ಪರ್ಮಿಷನ್ ಗ್ರಾಂಟೆಡ್. ಚೆನ್ನಾಗಿದ್ದೀಯ ನಮ್ಮ ಸರಸ್ವತಿ? ಇವರ ಹೆಸರು ರಾಘವ್ ಶರ್ಮಾ, ಗಿರಿ ಸರಸ್ವತಿಗೆ ಮದುವೆ ಮಾಡಿಸಿರೋ ಪುರೋಹಿತರು. ಹೇಳಿ ಪುರೋಹಿತ್ರೆ. ಸ್ವಾಮಿ, 23/2020 ಶಾರ್ವರಿ ನಾಮ ಸಂವತ್ಸರ, ಆಶ್ವೀಜ ಮಾಸ, ಕೃಷ್ಣ ಪಕ್ಷ, ಬುಧವಾರದ ದಿನ ವರ ಗಿರಿಧರಂಗೋ ವಧು ಸರಸ್ವತಿಗೂ ನನ್ನ ಕೈಯಾರೇನೆ ಮದುವೆ ಮಾಡಿಸಿದ್ದೀನಿ. ಮದುವೆ ಸರ್ಟಿಫಿಕೇಟ್ ಅಲ್ಲಿ ಕೂಡ ಸಹಿ ಮಾಡಿದ್ದೀನಿ ಅಯ್ಯ. ಪುರೋಹಿತ್ರೆ, ವೇದ ಮಂತ್ರ ಹೇಳೋ ನಿಮ್ಮ ಬಾಯಿಂದ ಸುಳ್ಳು ಬರಬಾರ್ದು. ನೀವು ಹೇಳೋ ಸಾಕ್ಷಿ ಮೇಲೆ ನನ್ನ ಇಡೀ ಜೀವನ ನಿಂತಿದೆ. ಅಯ್ಯೋ, ಇದೊಳ್ಳೆ ಕತೆ ಆಯ್ತಲ್ಲ. ನಿಮ್ ಮದುವೆ ಮಾಡಿಸಿರೋ ಪುರೋಹಿತ ನಾನ್ ಸುಳ್ಳು ಹೇಳ್ತೀನೇನಮ್ಮ? ಫೇಕ್ ಪ್ರೂಫ್ನ ಸಬ್ಮಿಟ್ ಮಾಡಿರೋರಿಗೆ ಫೇಕ್ ಪೂಜಾರಿನ ಕ್ರಿಯೇಟ್ ಮಾಡೋದಕ್ಕೆ ಎಷ್ಟೊತ್ತು ಬೇಕು? ದೇವಸ್ಥಾನದಲ್ಲಿ ಕ್ಯಾಮ್ರಾ ಹಾಳಾಗಿದೆ. ಇಲ್ದಿದ್ರೆ ನಿಮ್ ಮದುವೆ ವಿಡಿಯೋನ ಇಲ್ಲಿ ತಂದು ತೋರಿಸ್ತಿದ್ದೆ. ಸರಿ ಪುರೋಹಿತ್ರೆ, ನೀವು ಹೊರಡಬಹುದು. ಗಿರಿ, ನೀವು ಬನ್ನಿ. ಜಡ್ಜ್ ಸಾಹೇಬ್ರಿಗೆ ನೀವೇನಾದ್ರೂ ಹೇಳೋದಿದೆಯಾ? ಇನ್ನೇನಂತ ಹೇಳಿ, ಮದುವೆ ಮಾಡಿಸಿರೋ ಪುರೋಹಿತರನ್ನೇ ಕರ್ಕೊಂಡು ಬಂದು ಮಾತಾಡ್ಸಿದ್ದೀನಿ. ನಮ್ಮ ಮದುವೆ ಫೋಟೋ ಕೂಡ ತೋರಿಸಿದ್ದೀನಿ. ನೀವೇ ಸ್ವತಃ ಹೆಬ್ಬೆಟ್ ಗುರ್ತನ ಪರಿಶೀಲನೆ ಮಾಡಿದ್ದೀರಿ. ಸರ್ಸು ನನ್ನ ಹೆಂಡತಿ ಅಂತ ಹೇಳೋದಕ್ಕೆ ಇದಕ್ಕಿಂತ ನಾನು ಏನು ಮಾಡಬೇಕು ಅಂತ ನೀವೇ ಹೇಳಿ. ಜಡ್ಜ್ ಸಾಹೇಬ್ರೆ, ಇದೆಲ್ಲ ನಾಟಕ. ನನ್ನ ಜೀವನನ ನಾಶ ಮಾಡೋದಕ್ಕೆ ಎಲ್ಲರೂ ಸೇರಿ ಆಡ್ತಿರೋ ನಾಟಕ. ಅದಕ್ಕೆ ಸುಳ್ಳು ಸಾಕ್ಷಿನ ಇವರೆಲ್ಲರೂ ಸೇರಿ ಸೃಷ್ಟಿ ಮಾಡಿದ್ದಾರೆ. ನೀನ್ ನಂಬಿರೋ ನಿಜಾನ ನಿರೂಪಿಸೋದಿಕ್ಕೆ ಯಾವ ದಾರಿನೂ ಇಲ್ಲದೆ ಇದ್ರೆ ಎದುರಿಗಿರೋರ ಆಧಾರಗಳು ಸುಳ್ಳು ಅಂತ ಅನ್ಸುತ್ತೆ ಅಲ್ವಾ?
ಯುವರ್ ಆನರ್, ಗಿರಿನೇ ಇವಳ ಗಂಡ ಅಂತ ನಿಮ್ಮ ಮುಂದೆ ನಿರೂಪಿಸೋದಿಕ್ಕೆ ಇಷ್ಟು ಆಧಾರಗಳಿವೆ. ಆ ಹುಡುಗಿ ಅಲ್ಲ ಅನ್ನೋದಕ್ಕೆ ಕೇವಲ ಒಂದೇ ಒಂದು ಆಧಾರ ಕೂಡ ಇಲ್ಲ. ನೋಡಿ ಲಾಯರಪ್ಪ, ಹೀಗೆಲ್ಲ ಮಾತಾಡಬೇಡಿ. ಈ ರಾಕ್ಷಸನ್ ಜೊತೆ ನನ್ ಮದ್ವೆ ಆಗಿದೆ ಅಂತ ಪದೇ ಪದೇ ಹೇಳ್ಬೇಡಿ. ಮದ್ವೆ ಆಗಿಲ್ಲ. ಓ, ನಮ್ಮ ಸಂಸ್ಕೃತಿ ಸಂಪ್ರದಾಯಗಳ ಬಗ್ಗೆ ನೀನು ಮಾತಾಡ್ತಾ ಇದೀಯ ಅಂತಂದ್ರೆ ನಿನಗೆ ತಾಳಿ ಮೇಲೆ ನಂಬಿಕೆ ಇದೆ ಅಂತ ಆಯ್ತು. ಇದೆ. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಗಿರಿ, ಆ ಹುಡುಗಿಗೆ ತಾಳಿ ಕಟ್ಟಿದ್ಯಲ್ವಾ? ಕಟ್ಟಿದ್ದೀನಿ ಸರ್. ಯುವರ್ ಆನರ್, ತಾಳಿಗೆ ಬೆಲೆ ಕೊಡೋ ಹೆಣ್ಮಗಳು ತಾಳಿನ ತೆಗೆಯೋದಿಲ್ಲ. ಸರಸು ಕುತ್ತಿಗೆಯಲ್ಲಿ ತಾಳಿ ಇರುತ್ತೆ, ಅದು ಗಿರಿ ಕಟ್ಟಿರೋ ತಾಳಿನೇ. ನಾಳೆ ನೀನು ಕೋರ್ಟಿಗೆ ಹೋಗೋದಕ್ಕೆ ಮುಂಚೆ ಆ ತಾಳಿನ ತೆಗೆದುಬಿಡ್ತೀಯ? ಏನ್ ಮಾತಾಡ್ತಿದ್ದೀರಾ ರಾಹುಲ್ ಅವರೇ? ತಾಳಿ ತೆಗೆಯೋದಂದ್ರೇನು? ಯಾಕೆ ಅಂದ್ರೆ ನಿನ್ ಕುತ್ತಿಗೆಯಲ್ಲಿ ತಾಳಿ ಇದ್ರೆ ಅವರು ಅದನ್ನೇ ಸಾಕ್ಷಿಯಾಗಿ ತೋರಿಸ್ಬಿಡ್ತಾರೆ. ಆ ತಾಳಿನ ಯಾರು ಕಟ್ಟಿದ್ರು ಅಂತ ಜಡ್ಜ್ ಕೇಳಿದ್ರೆ ನೀನಾಗ ಸುಳ್ಳು ಹೇಳೋಕ್ಕಾಗಲ್ಲ. ಆಗ ಎಲ್ರಿಗೂ ನಮ್ಮ ಬಗ್ಗೆ ಗೊತ್ತಾಗಿ ಹೋಗುತ್ತೆ. ಅರ್ಥ ಮಾಡ್ಕೋ ಸರ್ಸು. ದೇವ್ರೆ, ಈಗೇನ್ ಮಾಡೋದು? ಯುವರ್ ಆನರ್, ಲೇಡಿ ಕಾನ್ಸ್ಟೇಬಲ್ ಸಹಾಯದಿಂದ ಸರಸ್ವತಿ ಕುತ್ತಿಗೆಯಲ್ಲಿ ತಾಳಿ ಇದೆಯೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡಿಸ್ಬೇಕು ಅಂತ ಕೇಳ್ಕೊತೀನಿ. ಸರಸ್ವತಿನ ಕರ್ಕೊಂಡು ಹೋಗಿ ಆಕೆ ಕುತ್ತಿಗೆಯಲ್ಲಿ ತಾಳಿ ಇದೆಯೋ ಇಲ್ವೋ ಅಂತ ನೋಡೋದಿಕ್ಕೆ ಪೊಲೀಸ್ನವ್ರಿಗೆ ಆದೇಶ ಮಾಡ್ತಾ ಇದ್ದೀನಿ. ತಾಳಿ ತೆಗಿ ಅಂತ ಎಷ್ಟು ಹೇಳಿದ್ರು ನನ್ನ ಮಾತು ಕೇಳಿಲ್ಲ. ಈಗೇನಾಗುತ್ತೋ ಏನೋ. ತೇಜ, ಡ್ಯಾಡ್ ಒಂದ್ಸಲ ರಾಹುಲ್ಗೆ ಫೋನ್ ಮಾಡಿ ಅಲ್ಲಿನ ಪರಿಸ್ಥಿತಿ ಏನಿದೆ ಅಂತ ತಿಳ್ಕೊ. ಆಲ್ರೆಡಿ ಟ್ರೈ ಮಾಡಿದೆ ಡ್ಯಾಡ್, ಫೋನೇ ಲಿಫ್ಟ್ ಮಾಡ್ತಾ ಇಲ್ಲ. ಕೇಸ್ ಹಿಯರಿಂಗ್ ಅಲ್ಲಿ ಇದಾರೇನು ಡ್ಯಾಡಿ? ಯಾ ನಥಿಂಗ್ ಟು ವರಿ. ಎವ್ರಿಥಿಂಗ್ ಈಸ್ ಅವರ್ ಕಂಟ್ರೋಲ್. ಥ್ಯಾಂಕ್ ಯು. ಏನಾಯ್ತು? ಯಾಕೆ ಹೇಗಿದ್ದೀರಿ? ನಥಿಂಗ್ ಮ್ಯಾಮ್. ನಿಮ್ ಡಲ್ ಫೇಸೇ ಅದನ್ನ ಹೇಳ್ತಿದೆ. ಡೆಫಿನೆಟ್ ಆಗಿ ಸಮಥಿಂಗ್ ಇಸ್ ರಾಂಗ್ ಅನ್ನಿಸ್ತಿದೆ. ಏನಾಯ್ತು ಅಂತ ಹೇಳಿ. ಇನ್ನೇನಿರುತ್ತೆ ವಾಗ್ದೇವಿ, ನಮ್ ಕುಕ್ ವಾಣಿ ಕೋರ್ಟ್ಗೆ ಹೋಗಿದ್ದಾಳಲ್ಲ, ಅವಳೇನೋ ಈ ಮನೆ ಯುವರಾಣಿ ಅನ್ನೋ ಹಾಗೆ ಅವಳಿಗೆ ಏನಾಗ್ಬಿಡುತ್ತೋ ಅಂತ ಟೆನ್ಷನ್ ಮಾಡ್ಕೊಂಡಿರೋ ಹಾಗಿದೆ. ಆ ಮಾತು ಹಾಗಿರ್ಲಿ, ನೀವೆಲ್ಲ ಯಾಕೆ ಇಷ್ಟೊಂದು ಕನ್ಸರ್ನ್ ತೋರಿಸ್ತಾ ಇದ್ದೀರಾ ಹುಡುಗಿ ಬಗ್ಗೆ? ತನ್ನವರಿಂದ ದೂರ ಬಂದು ನಮ್ ಜೊತೆ ಒಂಟಿಯಾಗಿರೋ ಹೆಣ್ಮಗಳು. ಅಷ್ಟು ಮಾತ್ರ ಕನಿಕರ ಯೋಚನೆ ಮಾಡದೇ ಇದ್ರೆ ಹೇಗಿರುತ್ತೆ? ಯೋಚನೆ ಮಾಡಬೇಡಿ ಅಂತ ನಾನು ಹೇಳಿಲ್ಲ, ಆದ್ರೆ ಅದೇ ಯೋಚನೆಯಲ್ಲಿ ಇರಬಾರ್ದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಓವರ್ ಕನ್ಸರ್ನ್ ತೋರಿಸಿ ತಲೆ ಮೇಲೆ ಇಟ್ಕೋಬಾರ್ದು. ನಮ್ಮವ್ರಿಗೂ ಕೆಲಸದವ್ರಿಗೂ ವ್ಯತ್ಯಾಸನ ತಿಳ್ಕೊಳ್ಬೇಕು ಅಂತ ಹೇಳಿದೆ ಅಷ್ಟೇ. ಎಲ್ರೂ ಇವಳ ಹಾಗೆ ಯೋಚನೆ ಮಾಡೋದಿಲ್ಲ ಅಂತ ಹೇಳು ನವ್ಯ. ನಾನು ಆ ಹುಡುಗಿ ಬಗ್ಗೆ ಯೋಚನೆ ಮಾಡಿದ್ದಕ್ಕೆ, ನಿಜನ ನಿರೂಪಿಸೋದಕ್ಕೆ ಅವಕಾಶನ ಕೊಟ್ಟಿದ್ದು. ಈಗ ಮರ್ತೋಯ್ತು ಅಷ್ಟೇ. ಕೇಸಲ್ಲೇನಾದ್ರೂ ಗೆದ್ರೆ ಮನೆಗೆ ಬರ್ತಾಳೆ, ಸೋತ್ ಹೋದ್ರೆ ದೂರ ಹೋಗ್ತಾಳೆ. ಪಾಸಿಂಗ್ ಕ್ಲೌಡ್ಸ್ ಆಗಿರೋ ಆ ಹುಡುಗಿ ಮೇಲೆ ನಾವು ಅಷ್ಟೊಂದು ಅಫೆಕ್ಷನ್ ಬೆಳೆಸ್ಕೊಳ್ಳೋದು ಒಳ್ಳೇದಲ್ಲ ಅನ್ಸುತ್ತೆ. ತೇಜ, ನವ್ಯ, ನನ್ನ ಮಾತನ್ನ ನೀವಾದ್ರೂ ಅರ್ಥ ಮಾಡ್ಕೊಳ್ಳಿ. ಓಕೆ ಮ್ಯಾಮ್.
ಸರ್ಸು ಜೊತೆಗೆ ಯಾರಾದರೂ ಲಾಯರ್ ಬಂದಿದ್ದಾರಾ? ಇಲ್ಲ ಮೇಡಮ್, ಯಾರೂ ಬಂದಿಲ್ಲ. ಸೋತ್ ಹೋಗ್ತೀನಿ ಅಂತ ಫಿಕ್ಸ್ ಆಗಿ ಬಂದಿದ್ದಾಳೆ ಪಾಪ, ಅವಳು ಗೆಲ್ಬಾರ್ದು. ಅಷ್ಟೇ ತಾನೇ ಮೇಡಮ್. ಗಿರಿಧರ್ ಪರವಾಗಿ ಸಬ್ಮಿಟ್ ಮಾಡಿರೋ ಪ್ರೂಫ್ ಎಲ್ಲ ಮ್ಯಾಚ್ ಆಗಿವೆ, ತುಂಬಾ ಸಾಲಿಡ್ ಆಗಿವೆ. ಅಂದ್ರೆ ಇನ್ನೊಂದು ಗಂಟೆಯಲ್ಲಿ ಹಿಯರಿಂಗ್ ಪೂರ್ತಿಯಾಗಿ ಗುಡ್ ನ್ಯೂಸ್ ನನ್ನ ಕಿವಿಗೆ ಬೀಳುತ್ತೆ ಅಂತ ಆಯ್ತು. ಶೋರ್ ಮೇಡಮ್. ಐ ವಿಲ್ ವೇಟ್ ಫಾರ್ ಯೋರ್ ಕಾಲ್. ಓಕೆ ಮೇಡಮ್. ಇನ್ನು ಎಷ್ಟೊತ್ತಮ್ಮ? ಮುಖ ನೋಡೋದಲ್ಲ, ತಾಳಿ ತೋರ್ಸು. ದೇವ್ರ ಸಾಕ್ಷಿಯಾಗಿ ನಾನು ಅವನ ಮದ್ವೆ ಆಗಿಲ್ಲಮ್ಮ. ಅವನೊಬ್ಬ ದೊಡ್ಡ ಮೋಸ್ಕಾರ. ಆಗಿಲ್ಲ ಅಂತ ಅಂದ್ಮೇಲೆ ತಾಳಿ ತೋರ್ಸಕ್ಕೇನು? ಬೇಡಮ್ಮ, ಕೈ ಮುಗಿತೀನಿ ನಿಮ್ಮಿಬ್ರಿಗೂ. ಏನೋ ನಿನ್ ಮಗಳು ಅನ್ನೋ ಹಾಗಷ್ಟು ಸಾಫ್ಟಾಗಿ ಕೇಳ್ತಿದ್ಯಲ್ಲ. ಟೈಮ್ ವೇಸ್ಟ್ ಮಾಡ್ದೆ ನಿನ್ ತಾಳಿ ತೋರ್ಸು. ಅಮ್ಮ, ತಾಳಿ ಇದೆ ಅಂತ ಅಂದ್ಮೇಲೆ ಅವ್ನು ನಿನ್ ಗಂಡನೇನಾ? ಇಲ್ಲಮ್ಮ, ಇಲ್ಲ. ದಯವಿಟ್ಟು ನಾನು ಹೇಳೋದನ್ನ ಸ್ವಲ್ಪ ಕೇಳಿ. ನನ್ ಹಾಗೆ ನಿಮ್ಗೂ ಮಗಳು ಇರ್ಬೋದಲ್ವಾ? ಮಗುನೂ ಇಲ್ಲ, ಮಗಳು ಇಲ್ಲ. ಈ ತಾಳಿ ಯಾರ್ ಕಟ್ಟಿದ್ ಹೇಳೋ? ಹೇಳಮ್ಮ, ಆ ತಾಳಿ ಯಾರು ಕಟ್ಟಿದ್ದು? ಇಷ್ಟು ರೆಡ್ ಹ್ಯಾಂಡೆಡ್ ಆಗಿ ಸಿಗಾಕೊಂಡ್ಮೇಲೆ ಇನ್ನೇನ್ ಮಾತಾಡ್ತಾಳೆ? ಇಷ್ಟೊತ್ವರೆಗೂ ನೀನ್ ಮಾತಾಡೋದ್ ನೋಡಿ ಏನೋ ಒಳ್ಳೆ ಹುಡುಗಿ ಅನ್ಕೊಂಡಿದ್ದೆ. ಬಾ ಇಲ್ಲಿಂದ ನೀನು. ಇನ್ನು ಏನ್ ನೋಡ್ತಿದ್ಯಾ? ಅಮ್ಮ, ನಿಮಗ್ ಕೈ ಮುಗಿತೀನಿ. ಇದೊಂದು ಸತ್ಯನ ಮುಚ್ಚಿಟ್ಟು ನನ್ನ ಜೀವನ ಕಾಪಾಡಿ ಅಮ್ಮ. ಅಲ್ಲಿ ನಿಂತಿರೋ ವ್ಯಕ್ತಿ ನನ್ನ ಗಂಡ ಅಲ್ಲ. ಈ ತಾಳಿ ಕಟ್ಟಿದವನಲ್ಲಮ್ಮ. ಈ ತಾಳಿ ನನ್ನ ಪ್ರೀತಿ ಸಂಕೇತ. ಕೇವಲ ಈ ತಾಳಿಗೋಸ್ಕರನೇ ನಾನು ಬದುಕ್ತಿರೋದು. ಸಾಕ್ ನಿಲ್ಸು ನಿನ್ ಮಾತ್ನ. ನಿನ್ನಂತ ಅವಳನ್ನ ತುಂಬಾ ಜನ ನೋಡಿದೀವಿ. ನಡಿ. ನಿನಗೆ ಹೇಳ್ತಿರೋದ್ ಕೇಳಿಸ್ತಿಲ್ವಾ? ತಾಳಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿದ್ರ?